ಅದೇ ರೀತಿ ಅಧ್ಯಕ್ಷರೇ, ಇವತ್ತು ನೋಡ್ರಿ ಅಧ್ಯಕ್ಷರೇ, ಇವತ್ತು ಕೆಲಸಗಳ ಫಲಿತಾಂಶ ಅನುಮೋದಿಸಲು 4 ಸ್ಪಷ್ಟ ವ್ಯಾಖ್ಯಾನಗಳಲ್ಲಿ ವಿಭಾಗಗಳನ್ನು ಸಂಘಟಿಸಲಾಗಿದೆ. ಜಲ ಸಂಬಂಧಿ ಕಾಮಗಾರಿಗಳು ಪ್ರಮುಖ ವಿಶೇಷ ಕಾರ್ಯಗಳನ್ನು ಉದ್ಯೋಗ, ದೀರ್ಘಕಾಲೀನ ಗ್ರಾಮೀಣ ಉತ್ಪಾದಕತೆ ಮತ್ತು ಸ್ಥಿತಿಸ್ಥಾಪನೆ ಸಂಯೋಜಿತ ಪ್ರಾರಂಭವಾಗುವಂತಹ ಅಧ್ಯಕ್ಷರೇ, ಇವತ್ತು ಇಬಿಜಿ ಗ್ರಾಮ ಕಾಯ್ದೆಯಲ್ಲಿ 2025ರಲ್ಲಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಬ್ಯಾರೇಜ್ ಇರ್ಬೋದು, ಒಳ್ಳೆಯ ರಸ್ತೆ ಇರ್ಬೋದು, ಡ್ಯಾಮ್ಗಳು ಇರ್ಬೋದು, ಒಂದು ಶಾಶ್ವತವಾದಂತ ಕಟ್ಟಡಗಳನ್ನು ಕಟ್ಟುವಂತ ಇವತ್ತು ಗತಿಶಕ್ತಿ GIS ಆಧಾರಿತ ಮ್ಯಾಪಿಂಗ್ ಬಳಕೆಯ ಒಮ್ಮುಖತೆ ಮತ್ತು ಇವತ್ತು ಡುಪ್ಲಿಕೇಟ್ ಆಗಿ ನಕಲು ಮಾಡೋದಾಗಲಿ ಹಣ ನಿಮ್ಮನ್ನ ನಿಮ್ಮ ಕ್ಷೇತ್ರದ ಏನ್ ಒಳ್ಳೆ ಕೆಲಸ ಮಾಡಕತ್ತೀವಿ ಅಂತ ಹೇಳಿ ಕಾನೂನುಬದ್ಧವಾಗಿ ಕೇಳಿದ್ದೀರಿ. ಆದ್ರೆ ನಿನ್ನೆಯಿಂದ ಸ್ಟ್ರೈಕ್ ಮಾಡಿದ್ದೀವಿ. ಆದ್ರೆ ನಿಮ್ ವರ್ತನೆ ಏನೈತಲ್ಲ, ಇದು ತಂತ್ರಜ್ಞಾನದ ಅಳವಡಿಕೆ ಲಕ್ಷಾಂತರ ಜನ ನಿಮ್ಮನ್ನು ಆಯ್ಕೆ ಮಾಡಿ ಜನ ನಿಮ್ಮನ್ನು ನೋಡಕ್ಕಿರ್ತಾರೆ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಹಿಂದೆಲ್ಲ ಮಾಡಿದ್ದೀರಿ, ಹಿಂದೆಲ್ಲ ಹೌದಾಗಿ ನನ್ನ ಮೇಲೆ ಮಾಡಿ ಸಸ್ಪೆಂಡ್ ಆಗಿ, ಸ್ಪೀಕರ್ ಮೇಲೆ ಮಾಡಿ ಸಸ್ಪೆಂಡ್ ಆಗಿ, ಮತ್ತೆ ಇದುವಾಗಿ ಬೇಡ, ನೀವು ಮಾಡೋದು ಬೇಡ. ಸೇರಿದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋ ಅಧಿಕಾರ ಇದೆ. ಆದರೆ ಅದನ್ನು ಸೂಕ್ತವಾಗಿ ಮಾಡಿ ನ್ಯಾಯವಾಗಿ ಮಾಡಿ ಸರಿಯಲ್ಲ. ಆದರೆ ಒಂದು ಸರಿಯಾದದ್ದಲ್ಲ. ನೀವು ಸರಿಯಾಗಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಕೆಲಸ ಯಾಕೆ ಪ್ರತಿಭಟನೆ ಮಾಡಿದ್ದೀರಿ? ಸರ್ಕಾರ ಇವತ್ತು ಹೌದು, ದಯವಿಟ್ಟು ಎಲ್ಲರೂ ಸೀಟಿಗೆ ಹೋಗ್ರಿ. ಮತ್ತು ನೈಜ ಸಮಯದ ನಿನ್ನೆಯಿಂದ ಮೊಬೈಲ್ ಅಪ್ಲಿಕೇಶನ್ ಅಹೋರಾತ್ರಿ ಸ್ಟ್ರೈಕ್ ಮಾಡಿದ್ದೀರಿ. ಯಾವ ಪ್ರದೇಶದಲ್ಲಿ ಕೆಲಸ ನಡೀತಾ ಇದೆ ಅನ್ನೋಂಥದ್ದು ಆ ಒಂದು ಟ್ರ್ಯಾಕ್ ಬಸವನವರು ಮಾತಾಡಕ್ಕಿಂತ ಕೇಳಿದ್ರಲ್ಲಿ ಮತ್ತೆ ನಿಮ್ಮ ಬಸವನವರು ಮಾತಾಡ್ತಿದಾರ, ಅದನ್ನು ಕೇಳ್ತಾ ಇಲ್ಲ ನೀವು. ಮತ್ತೆ ಬಹಳ ದೊಡ್ಡ ಸವಾಲು ನಿಮ್ ಸಾಕು ಮಾಡಿ ಮಾತಾಡಕ್ಕೆ ಅವಕಾಶ ಕೊಡ್ತೇನೆ. ಕಾಲಮಿತಿಯೊಳಗೆ ವೇತನ ಪಾವತಿ ಶರತ್ ಬಚ್ಚೇಗೌಡರು ನೀವು ಮಾತಾಡ್ರಿ. ಕರ್ನಾಟಕದಲ್ಲಿ ಶರತ್ ಬಚ್ಚೇಗೌಡರು ಮಾತಾಡ್ರಿ. ಆದರೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.